ಈ ಹರಿತಾ ಇರೋ ಜರಿ ನೀರಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಏನಾದ್ರೂ ಹೋದ್ರೆ ಬೀಳೋದಂತೂ ಗ್ಯಾರಂಟಿ. ಹರಿಯೋ ನೀರಿಗೆ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಅಂದ್ರೆ ಜೆರಿ ಫಾಲ್ಸು. ಜೆರಿ ಫಾಲ್ಸ್ ನ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲೇನಾದ್ರೂ ಮಳೆ ಇನ್ನೂ ಜಾಸ್ತಿ ಆಗಿ ನೀರು ಜಾಸ್ತಿ ಆದ್ರೆ ಆ ಮೇಲಿಂದ ನೀರು ಇಲ್ಲಿಗೆ ಜಂಪ್ ಆಗುತ್ತೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಹುಷಾರಾಗಿ ನಡಿಬೇಕಪ್ಪ. ಇಲ್ಲಿ ಈ ಜಾಗದಲ್ಲೆಲ್ಲ ಬರಬೇಕು ಅಂದ್ರೆ ಹುಷಾರಾಗಿ ಬರಬೇಕು, ಇಲ್ಲ ಅಂದ್ರೆ ಬಿದ್ದರೆ ಎಲ್ಲಿ ಎದ್ದೊಳ್ತೀವಿ ಅಂತ ಗೊತ್ತಾಗಲ್ಲ. ಅಷ್ಟು ಡೇಂಜರ್ ಆಗೈತಿ ಈ ಜಾಗ ಎಲ್ಲ. ಬನ್ನಿ ಸ್ವಲ್ಪ ಆಫ್ ರೋಡ್ ಮಾಡೋಣ. ಎಲ್ರಿಗೂ ನಮಸ್ಕಾರ ಫ್ರೆಂಡ್. ದಟ್ಟವಾದ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಅಂದ್ರೆ ಜೆರಿ ಫಾಲ್ಸು. ಜೆರಿ ಫಾಲ್ಸ್ ನ ನೋಡೋಣ ಅಂತ ಬಂದಿದ್ದೀನಿ. ಬೆನಕಪ್ಪನ ಟೆಂಪಲ್ ಅಂತ ಕೂಡ ಇದೆ. ಆಫ್ ರೋಡಿಂಗ್ ಅಂತೂ ಸಖತ್ತಾಗಿದೆ. ಬರ್ಬೇಕಾದ್ರೆ ನೀವು ಹುಷಾರಾಗಿ ಬನ್ನಿ. ಹಳ್ಳ ಎಷ್ಟೆಷ್ಟು ಐತೆ ಅಂತ ನಂಗೆ ಕಾಲ್ ನೋಡಿ ಎಷ್ಟು ಐತೆ ಅಂತ. ಹಳ್ಳ ಬಿದ್ದಿರೋದು ಇದೆಲ್ಲ. ರೈನ್ ಸೀಸನ್ ಇರೋದ್ರಿಂದ ಮಳೆ ತುಂಬಾನೇ ಜೋರಾಗಿ ಬರ್ತಾ ಇರೋದ್ರಿಂದ ನೀರು ಜಾಸ್ತಿ ಹರಿತಾ ಇದೆ. ನೋಡ್ಕೊಂಡು ಸ್ವಲ್ಪ ಹುಷಾರಾಗಿ ಬರ್ಬೇಕು. ಬಂಡೆಗಳ ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ. ಅಂತ ಜಾಗದಲ್ಲಿ ಈ ಟೆಂಪಲ್ ಇರೋ ಅಂತದ್ದು ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಯಾಕಂದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ, ಯಾಕಂದ್ರೆ ಇಲ್ಲಿ ಸಖತ್ತು ಡೇಂಜರು. ಈ ರೋಡ್ ಮಾತ್ರ ಆಫ್ ರೋಡ್ ಮಾಡೋರ್ಗೆ ಮಾತ್ರ ಒಳ್ಳೆ ಕಿಕ್ ಕೊಡುತ್ತೆ ಈ ರೋಡ್ ಮಾತ್ರ. ನೋಡಿ ಬಿದ್ರೆ ಪಾತಾಳ. ಬನ್ನಿ ಸ್ವಲ್ಪ ಆಫ್ ರೋಡ್ ಮಾಡೋಣ. ಮೊದಲೇ ಗಟ್ಟಿಗೆ ಹಿಡ್ಕೊಬಿಡ್ತೀನಿ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಗೋಣಗಳು ಕಾಡುಬೆಟ್ಟು ಶಿವಣ್ಣನವರದ್ದು. ಸಾಕಾಗೈತೆ ಕಾಲ್ ಮಾತ್ರ. ಎತ್ತೆತ್ತಿ ಬೇರೆ ಬಿಸಾಕ್ತೈತೆ. ಹಂಗಾಗಿ ಪ್ರಾಬ್ಲಮ್ ಆಗ್ತಿತ್ತು. ಸುಮಾರು ವರ್ಷಗಳ ಹಿಂದೆ ಪೂರ್ವಜರು ಇಲ್ಲಿ ಸ್ಥಳೀಯರು ಬಂದು ಇಲ್ಲಿ ಅಡುಗೆಗಳು ಮತ್ತು ಊಟ ಮಾಡ್ತಾ ಇದ್ದ ಈ ದೇವಸ್ಥಾನದಲ್ಲಿ ಮದುವೆ ಏನಾದರೂ ಮಾಡಿದಾಗ ಬಂದು ಊಟ ಮಾಡ್ತಾ ಇದ್ದಂಥ ಜಾಗ ಇದು. ಇನ್ನು ದೇವಸ್ಥಾನ ಬಂದು ಆ ಕಡೆ ಇದೆ. ಇಲ್ಲಿ ಗಣೇಶ್, ಶಿವ, ಪಾರ್ವತಿ ಹಾಗೆ ಬಸವಣ್ಣನ ನೋಡ್ಬೋದು ನೀವು. ಈ ಟೆಂಪಲ್ಗೆ ಏನಾದರೂ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಸೇತುವೆನೇ ದಾರಿ. ಸೇತುವೆ ಮೇಲಿಂದ ಹೋದರೆ ಟೆಂಪಲ್ಗೆ ಸೇರ್ಬೋದು. ಅಂದರೆ ಒಂದು ಕಾಲುವೆ ಇರುತ್ತಲ್ಲ, ಕಾಲುವೆನ ದಾಟ್ಕೊಂಡು ಹೋಗ್ಬೇಕು. ಅದು ಜಾಸ್ತಿ ಹಳ್ಳ ಇರೋದ್ರಿಂದ ಅವಾಗೇ ಪ್ಲ್ಯಾನ್ ಮಾಡಿ ಕಟ್ಟಿರೋ ಅಂಥ ಸೇತುವೆ ಇದು. ನೋಡಿ ಇದೇ ಸೇತುವೆ ಎಷ್ಟು ಚೆನ್ನಾಗೈತೆ ಅಂದರೆ ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕೆ. ಇನ್ನು ದೇವಸ್ಥಾನ ಮುಂದೆಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲ ಕುತ್ಕೋಬೋದು, ಬಂದವರೆಲ್ಲ ಕುತ್ಕೊಂಡು ಇಲ್ಲಿ ಕೂಡ ಕುತ್ಕೋಬೋದು ಪೂಜೆ ಮಾಡಿಕೊಂಡು. ಇನ್ನು ಹಿಂದೆಗಡೆ ಬಂದರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಇದೆಲ್ಲ ಫಾರೆಸ್ಟ್, ದಟ್ಟವಾದ ಫಾರೆಸ್ಟ್ ಇದು. ನೋಡಿ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀರು ಹರಿತಾ ಇರೋದು ಕೆಳಗಡೆ. ಸೌಂಡ್ ಕೇಳಿಸ್ತಾ ಐತೆ ಅಂದ್ಕೊಂಡಿದ್ದೀನಿ ನಿಮಗೆ. ಕೆಳಗಡೆಗೆ ಹೋಗೋಣ. ಈ ಥರ ಹಿಡ್ಕೊಂಡು ಕೆಳಗಡೆಗೆ ಹೋಗೋದು. ಕೆಳಗಡೆಗೆ ಬಂದ್ಬಿಟ್ಟು ಈ ಹರಿತಾ ಇರೋ ಜರಿ ನೀರಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಬರೋ ನೀರೆಲ್ಲ ಈ ಕಡೆ ಹರ್ಕೊಂಡು ಹೋಗುತ್ತೆ. ಮುಂದೆಗಡೆ ಇನ್ನೂ ನೀರು ಚೆನ್ನಾಗಿ ಹರಿತಾ ಐತೆ. ಆ ಕಡೆ ಹೋಗಿ ನೋಡೋಣ. ಇಲ್ಲಿನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಈ ಕಡೆಯಿಂದ ಏನಾದರೂ ಹೋದ್ರೆ ಬೀಳೋದಂತೂ ಗ್ಯಾರಂಟಿ. ಹರಿಯೋ ನೀರಿಗೆ ನೀರು ಅಲ್ಲಿ ಹರಿತಾ ಐತೆ ನೋಡ್ರಿ. ಮಳೆ ಬತ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಹುಷಾರಾಗಿ ನಡಿಬೇಕು. ಮಿಸ್ ಆದರೆ ಮಳೆಯಲ್ಲಿ ಸ್ಕಿಡ್ಡೆ ನಾವು. ಅಂದರೆ ಬಿದ್ದರೆ ಎಲ್ಲಿ ಎದ್ದೊಳ್ತೀವಿ ಅಂತಲೇ ಗೊತ್ತಾಗಲ್ಲ. ಆಗೈತಿ ಈ ಜಾಗ ಎಲ್ಲ. ಹಾಕೋ ಕೈ ಹಾಕೋ, ಸಣ್ಣಗಿದ್ದೀರೋ. ನಮ್ಮಂತ ಇಷ್ಟು ದಪ್ಪ ಇರೋರು ಹೆಂಗೆ ಹಾಕೋದು? ಎಲ್ಲಿರೋದು ಅದು? ಮಳೆ ಬೀಳ್ತಾ ಇರೋದ್ರಿಂದ ಜಾಗನ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆಗ್ತೈತೆ. ಅಂದರೆ ರೂಟ್ ಐತೆ, ಎಲ್ಲ ಕಡೆ ಬೇಲಿ ಐತೆ. ಆ ಕಡೆ ಒಂದು ಸಣ್ಣದಾಗೈತೆ, ಅದನ್ನು ನಡ್ಕೊಂಡು ಹೋಗ್ಬೇಕು. ಅದರಿಂದ ಸ್ವಲ್ಪ ಮಳೆ ಬೇರೆ ಸ್ಕಿಡ್ ಆಗ್ತದೆ. ಅದು ಭಯದಿಂದ ಆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಇಳಿಯೋಣ.
ಬಿದ್ರೆ ಪಾತಾಳ ಗೋವಿಂದ. ವಾವ್, ಆಹಾ, ಏನೋ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದೆ ಕೊನೆಗೂ ನೀರು ಹರಿತಾ ಐತೆ. ಮಳೆ ನೀರು ಮಾತ್ರ ಸಿಕ್ಕಾಬಟ್ಟೆ ಬತ್ತೈತೆ. ಇನ್ನೂ ಜಾಗಗಳಿದಾವೆ, ಸುಮಾರು ಜಾಗಗಳಿದಾವೆ ಈ ಕಡೆ ಎಲ್ಲ ವಾಟ್ರಲ್ಲಿ ಆಟ ಆಡೋದಕ್ಕೆ. ಸುಮಾರು ಕಿಲೋಮೀಟರ್ಗಳು ಇದೇ ತರ ಇರೋದು. ಮಳೆ ಬೀಳ್ತಾ ಇರೋದ್ರಿಂದ ಸ್ಕಿಡ್ ಆಗ್ತಾ ಇರೋದಕ್ಕೆ ಜಾಸ್ತಿ ಹೋಗಕ್ಕಾಗ್ತಾ ಇಲ್ಲ. ಹುಡುಕ್ತಿವಿ, ಸ್ವಲ್ಪ ಟೈಮ್ ಆಗ್ತೈತೆ, ನೋಡ್ತಾ ಇರಿ ಹಂಗೇನೆ. ಈ ಕಡೆನೂ ಹೋಗ್ಬೇಕು. ಈ ಕಡೆ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದಾವೆ. ಫೈನಲ್ ಆಗಿ ಜಾಗ ಸಿಕ್ತು. ಬಂದ್ವಿ ಫೈನಲ್ ಆಗಿ ಜಾಗಕ್ಕೆ ಬಂದ್ಬಿಟ್ವಿ. ಹಾ ಬಂದ್ವಿ, ಇದೇ ಜಾಗ. ಬಂದ್ವಿ ನೋಡ, ಇದೇ ನೋಡ್ರಿ ಜೆರಿ ಫಾಲ್ಸ್. ಈ ಕಡೆಯಿಂದ ಹೋಗೋಣ. ಏನೇನವ ಹೋಗೋಣ. ಓ ಅಂದ್ರೆ ಈ ಕಡೆ ಸುಮಾರು ಇದೆ, ಒಂದಲ್ಲ ಎರಡಲ್ಲ. ನಿಮಗೆ ಹುಡುಕದಷ್ಟು ಇದೇ ಥರವು ಸಿಗ್ತಾನೆ ಇರ್ತವೆ. ಎಷ್ಟು ದೂರ ನಡೆದ್ರೂ ಪರವಾಗಿಲ್ಲ, ಇದೇ ಥರ ಸಿಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಬರಬೇಕು. ಆಮೇಲೆ ಬಂಡೆ ಜಾರೋದಾಗ್ಬೋದು, ಜಾಗಗಳಿರಲ್ಲ. ಇದು ಮೇಲೆಗಡೆಯಿಂದ ಕೆಳಗಡಿಕೆ ಏನಿಲ್ಲ ಅಂದರೂ ಒಂದು 20ರಿಂದ 30 ಅಡಿ ಎತ್ತರ ಐತೆ. ಅದರಿಂದ ಕೆಳಗಡಿಕೆ ಇಳಿದ್ಬಿಟ್ಟು ಬರಬೇಕು. ಅದರಿಂದ ಜಾರಾದರೆ ಸ್ಕಿಡ್ ಆದರೆ ತಲೆಗಳು ಇಲ್ಲ ಕೈ ಉಳ್ಕೋದು ಗ್ಯಾರಂಟಿ. ಹುಷಾರಾಗಿ ನೀವು ಇಳಿದ್ಬಿಟ್ಟು ಬರಬೇಕು. ರಿಸ್ಕ್ ತಗೊಂಡು ಬರ್ತೀನಿ ಅಂದರೆ ಬನ್ನಿ, ಫ್ಯಾಮಿಲಿ ಜೊತೆ ಬರೋಂಗಿದ್ರೆ ನೋಡಿಕೊಂಡು ಬನ್ನಿ. ಇಲ್ಲಿ ಇಳಿಯೋಕ್ಕೆ ಸ್ವಲ್ಪ ಚೆನ್ನಾಗೈತೆ, ಆರಾಮಾಗಿ ಬರ್ಬೋದು ಇಲ್ಲಿಗೆ. ನೋಡ್ರಿ ಜಾಗ. ನೀವು ಈ ಕಡೆ ಬಂದರೆ ನೋಡ್ರಿ, ಅಲ್ಲಿ ದೊಡ್ಡದೈತೆ. ಅಲ್ಲಿ ನೋಡ್ರಿ ದೊಡ್ಡದ ರೀತ ಐತೆ. ಅಲ್ಲೆಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾವ್ರೆ ಅಲ್ಲೆಲ್ಲ ಬೇಡ. ನೋಡ್ರಿ ಅಲ್ಲಿ ಫಾಲ್ಸ್. ಅದೇ ಫಾಲ್ಸಲ್ಲೇ ನೀವು ಬಂದರೆ ಆಟ ಆಡ್ಬೋದು ನೀಟಾಗಿ. ನೀರು ಚೆನ್ನಾಗಿ ಬರ್ತೈತೆ. ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರೋದ್ರಿಂದ ಹೋಗೋಕ್ಕಾಗಲ್ಲ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲಿ ಸೂಪರಾಗಿದೆ. ನೀವೇನಾದರೂ ಈ ಜಾಗಕ್ಕೆ ಬಂದರೆ ಆ ಕಡೆ ಹೋಗಿ, ನೀರು ಚೆನ್ನಾಗಿ ಬರ್ತೈತೆ, ನೋಡ್ಕೊಂಡು ಬನ್ನಿ ಅಷ್ಟೇ. ಇದೆಲ್ಲ ಫ್ಯಾಮಿಲಿಗಳು ಬರೋ ಅಂಥ ಪ್ಲೇಸ್ ಅಲ್ಲ. ಎಂಜಾಯ್ಮೆಂಟು ಅದು ಇದು ಮಾಡೋಕ್ಕೆ ಹುಷಾರಾಗಿ ಬಂದರೆ, ಹುಷಾರಾಗಿ ನೀವು ಟೆಂಪಲ್ಗೆ ಬನ್ನಿ. ಆಮೇಲೆ ಬಂದು ತಗ್ಲಾಕ್ಕೊಂಡು ರಿಸ್ಕ್ ಎಲ್ಲ ತಗೋಬೇಡಿ. ಏನೋ ಇದ್ರ ಆಚೆಗೆ ಬಂದರೆ ಎಲ್ಲೋ ಸ್ವರ್ಗಕ್ಕೆ ಬಂದ್ವಿ ಅನಿಸ್ತೈತೆ. ಕಾಡಿಂದ ನಾಡಕ್ಕೆ ಬಂದ್ವೇನೋ ಅನ್ನೋಷ್ಟು ಫೀಲ್ ಆಗ್ತೈತೆ. ಒಳಗಡೆ ಇದ್ದು ಎಲ್ಲೆಲ್ಲವಪ್ಪ, ಇನ್ನೂ ತಿರುಗ್ದಷ್ಟು ಹುಡುಕ್ದಷ್ಟು ಸಿಗುತ್ತೆ, ಹುಡುಕ್ಬೇಕು. ಇಷ್ಟು ಇದು ವಾಟರ್ ಫಾಲ್ಸು. ಈ ಕಡೆ ನೀರೆಲ್ಲ ಜಾಸ್ತಿ ಹರಿತೈತೆ. ನೀವು ಮೇಯ್ನಾಗಿ ಬಂದರೆ ಟೆಂಪಲ್ ಹತ್ರ ಬಂದು ಟೆಂಪಲ್ನ ನೋಡಿಕೊಂಡು ಹಾಗೇನೆ ಈ ಕಡೆ ಮುಂದೆ ಬರ್ಬೋದು. ನೀವು ಇದೆಲ್ಲ ನೋಡಾದ್ಮೇಲೂ ಮುಂದೆಗಡೆ ಅಲ್ಲಿ ಗೋಶಾಲೆ ಸಿಗುತ್ತೆ ನಿಮಗೆ. ಬರೋ ದಾರಿಯಲ್ಲಿ ಗೋಶಾಲೆಗೂ ಸಹ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಕಡೆ ಲೊಕೇಶನ್ ಎಲ್ಲ. ಆದರೆ ಫ್ಯಾಮಿಲಿ ಬರಬೇಕಾದ್ರೆ ಹುಷಾರಾಗಿ ಬನ್ನಿ. ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ತುಂಬ ರಿಸ್ಕ್ ತೊಗೋಬೇಡಿ. ಈ ಕಡೆ ಎಲ್ಲ ಬರೋದು ತುಂಬ ಡೇಂಜರ್ ಅಂತ ನಾನು ಹೇಳ್ತೀನಿ. ನೀವು ಬರ್ಬೋದು, ಇಲ್ಲ ಸೇಫ್ಟಿ ಪ್ರಿಕಾಷನ್ ಏನಾದರೂ ಇದ್ದರೆ ಬರ್ಬೋದು ನೀವು. ಇದು ನಿಮ್ಮ ಮನಸ್ಸಿಗೆ, ನಿಮಗೆ ಇಷ್ಟ ಬಿಟ್ಟಿದ್ದು. ಇಲ್ಲಿ ಬರಬೇಕೋ ಬೇಡವೋ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ರಿಸ್ಕು ಅಂತ ಹೇಳ್ತಿಲ್ಲ. ಈ ಕಡೆ ಎಲ್ಲ ಬರಬೇಕಾದ್ರೆ ಫ್ಯಾಮಿಲಿ ಸ್ವಲ್ಪ ಸೇಫ್ಟಿ ಇದ್ದರೆ ಬೆಟರು ಅಂತ ಹೇಳ್ತೀನಿ. ಇನ್ನು ಆ ಕಡೆಯಿಂದ ಟೆಂಪಲಿಂದ ಆ ಕಡೆ ಆದರೆ ನಿಮಗೆ ಫುಲ್ ಸೇಫ್ಟಿ ಇರುತ್ತೆ. ಯಾಕಂದರೆ ಈ ಕಡೆ ದನ ಕುರಿಗಳು ಮೇಯಿಸೋರೆಲ್ಲ ಅಲ್ಲಿದ್ದೇ ಇರ್ತಾರೆ. ನಿಮಗೆ ಬಂದರೆ ಆ ಕಡೆ ಏನಾಗಲ್ಲ. ಈ ಕಡೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಗೋಶಾಲೆ ಹತ್ರ ಹೋಗ್ತೀನಿ, ಅಲ್ಲಿ ನೋಡಿಸ್ತೀನಿ. ಬರೋ ದಾರಿಯಲ್ಲಿ ನಿಮಗೆ ಕೆರೆಗೆ ಹೋಗೋಕ್ಕೂ ಹಿಂದೆನೇ ನಿಮಗೆ ಗೋಶಾಲೆ ಸಿಗುತ್ತೆ. ಹಸುಗಳಿದ್ದಾವೆ ನೀವು ನೋಡೋಕ್ಕೆ. ಆಶೀರ್ವಾದ ಮಾಡು, ಆಶೀರ್ವಾದ. ಏನೂ ಇಲ್ಲ ನಮ್ಮ ಹತ್ರ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಬಂದವರೆಲ್ಲ ಏನಾದರೂ ಕೊಡ್ತಾ ಇರ್ತಾರಲ್ಲ, ಅದಕ್ಕೆ ಇವು ಅದೇ ರೂಢಿ ಆಗೈತೆ. ನಾವು ಬರಬೇಕಾದ್ರೆ ಏನು ತಂದಿರಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋಣ. ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾವೆ ಇವೆಲ್ಲ ಹಸುಗಳು. ತುಂಬ ಜನ ಇಲ್ಲಿ ಬಂದು ಮಾತಾಡ್ಸಿರೋದಕ್ಕೆ ಅದಕ್ಕೆ ಅವೇ ರೂಢಿ ಆಗಿದ್ದಾವೆ. ಏನಾದರೂ ಕೊಡ್ತಾರೆ ಅಂತ. ಏನಿದು ಗುದ್ದಾದ ನನ್ನ? ಯಾಕೆ ಇಷ್ಟೊಂದು ಕೋಪ ನಿನಗೆ ನನ್ನ ಮೇಲೆ? ನೋಡ್ರಿ ಅಲ್ಲೈತದ ಗೂಳಿ.
ಏನಾದರೂ ತೂಪ್ಗೆರೆಯಿಂದ ಬಂದರೆ ಕಂಚಿಗನಾಳ ಹತ್ರ ಈ ಜಾಗ ಇರೋ ಅಂಥದ್ದು. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮ್ಯಾಪ್ದು, ನೀವು ನೋಡಿಕೊಂಡು ಟೆಂಪಲ್ಗೆ ಬಂದು ವಿಸಿಟ್ ಮಾಡ್ಬೋದು. ಫಾಲ್ಸ್ ಇರುತ್ತೆ, ವಾಟರ್ ಫಾಲ್ಸು, ಜರಿ ನೀರು, ಆರಾಮಾಗಿ ನೀವು ಆಟ ಆಡಿಕೊಂಡು ಸ್ಪೆಂಡ್ ಮಾಡಿಕೊಂಡು ಟೈಮ್ನ ಹೋಗ್ಬೋದು. ಸೂಪರಾಗಿದೆ ಮಾತ್ರ. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.